ಯುರೋಪಿಯನ್ನರ ಆಗಮನ ಆಯಿತು ಅಂತೇಳಿ ನಿಮಗೆ ಇನ್ನು ತರಗತಿ ಕೇಳಿರ್ಬೋದು. ಬೇರೆ ಬೇರೆ ವಿದೇಶಿಗಳು ಭಾರತಕ್ಕೆ ಬಂದರು ಅಂತೇಳಿ ಯಾರು ನೆನ್ಕೊಂಡ ಯಾರೆಲ್ಲ ಅಂತೇಳಿ? ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು, ಫ್ರೆಂಚರು. ಹಾಗಾಗಿ 4 ವಂಶಗಳು ಬಂದರೂ ಕೂಡ ಬಹಳ ಮುಖ್ಯವಾಗಿ ನಾವು ಉಳಿಸಿಕೊಳ್ಳುವಂಥದ್ದು ಯುರೋಪಿಯನ್ನರಲ್ಲಿ ಬ್ರಿಟಿಷರು. ನೋಡೋಣ ಯಾರು ಯಾವ ಹಿನ್ನೆಲೆ ಅಂತೇಳಿ. ನಾವು ಈ ಒಂದು ಭಾಗದಲ್ಲಿ ಯಾವೆಲ್ಲ ಅಂಶಗಳನ್ನ ಕಾಣಬಹುದು ಓದ್ಬೋದಾ ಸಮೀಕ್ಷಾ? ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು, ಯುರೋಪಿಯನ್ನರ ರಾಜಕೀಯ ಏಳಿಗೆ ಹಿನ್ನೆಲೆ, ಕಾರ್ನಿಕ್ ಯುದ್ಧಗಳು, ಕರ್ನಾಟಿಕ್ ಯುದ್ಧಗಳು, ಪ್ಲಾಸೀಕರಣ, ಬಕ್ಸರ್ ಕದನ, ಪ್ರಭುತ್ವ ಪದ್ಧತಿ, ಬ್ರಿಟಿಷರ ಆಕ್ರಮಣ. ಇದಿಷ್ಟು ಈ ಭಾಗದಲ್ಲಿ ನಾವು ಕಾಣುವಂತ ಪ್ರಮುಖವಾದ ಅಂಶಗಳು ಸಮೀಕ್ಷೆ ಓದಿದ ಹಾಗೆ. ಮೊದಲಾಗಿ ಭಾರತ ಮತ್ತು ಯುರೋಪಿಯನ್ ನಡುವಿನ ಒಂದು ವಾಣಿಜ್ಯ ಸಂಬಂಧ ಹೇಗಿತ್ತು ಅಂತೇಳಿ. ಭಾರತ ಮತ್ತು ಯುರೋಪಿಯನ್ ನಡುವೆ ಪ್ರಾಚೀನ ಕಾಲದಲ್ಲೂ ಕೂಡ ಒಂದು ಒಳ್ಳೆಯ ವ್ಯಾಪಾರ ವಾಣಿಜ್ಯ ಅಂತ ನಾವು ವ್ಯಾಪಾರ ಸಂಪರ್ಕ ಅಂತ ಹೇಳ್ತೀವಿ, ಅದು ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಯಾವೆಲ್ಲ ವಿಷಯಗಳು ಅಂದ್ರೆ ಯಾವೆಲ್ಲ ಪದಾರ್ಥಗಳು, ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇವೆಲ್ಲವೂ ಕೂಡ ಯುರೋಪಿನಲ್ಲಿ ವಿದೇಶದಲ್ಲಿ ಬಹಳ ಬೇಡಿಕೆ ಇತ್ತು. ನಮ್ಮೂರು ಅಂತ ಹೇಳಿದ್ರೆ ಸಾಂಬಾರು ಪದಾರ್ಥಗಳು ಅಲ್ವಾ, ಸಾಂಬಾರು ಪದಾರ್ಥಗಳು ಮೆಣಸು ಹೇಳಿ, ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇವುಗಳಿಗೆ ಬಹಳ ಬೇಡಿಕೆ ಇತ್ತು. ಒಂದು ಚಿತ್ರ ಕೂಡ ಗಮನಿಸಿದ್ದು ನೋಡಿ ಏನು ಗೊತ್ತಾಗುತ್ತೆ ನಿಮ್ಗೆ? ಯಾವ ಐಟಮ್ ಇದರಲ್ಲಿ ಇದರಲ್ಲಿ ನೋಡಿದ್ದೇವೆ ಮನೆಯಲ್ಲಿ. ನೆಕ್ಸ್ಟ್ ನೋಡೋಣ ಅವನಿ. ನೆಕ್ಸ್ಟ್ ನೋಡಿ, ಒಂದು ಚಕ್ರತೀರ್ಥ ಇದೆಯಲ್ವಾ, ಅದು ಯಾವ ರೀತಿ ಆಯಿತು ಅಂದ್ರೆ ಮಧ್ಯಕಾಲದಲ್ಲಿ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವಿನ ವ್ಯಾಪಾರ ಮುಂದುವರಿಯಿತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು, ಪೂರ್ವ ರೋಮನ್, ಬೈಜಾಂಟಿಯಂ